ಹಾಯ್ ಹಲೋ ನಮಸ್ಕಾರ. ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಮೊದಲಿಗೆ ನಿಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಅಂದ್ರೇ ಹಳೆ ವರ್ಷದ್ದು ಅಂದರೆ 2023ರ ಕಹಿ ನೆನಪುಗಳನ್ನೆಲ್ಲ ಮರೆತು 2024ಕ್ಕೆ ಹೊಸ ವರ್ಷಕ್ಕೆ ಹೊಸ ಕನಸುಗಳೊಂದಿಗೆ, ಹೊಸ ಹುರುಪುಗಳೊಂದಿಗೆ, ಹೊಸ ಜೀವನಕ್ಕೆ ಕಾಲಿಡೋದು ಅಂತ ಅರ್ಥ. ಕತ್ತಲ್ ಕೂತಾಗ ತುಂಬ ನಿಗೂಢತೆಗಳು, ತುಂಬ ಇಂಟೆನ್ಸ್ ಎಮೋಷನ್ಸ್ ಹೊರಗಡೆ ಬರುತ್ತೆ ಅಂತಕ್ಕಂಥದ್ದು ನನ್ನ ಫೀಲಿಂಗು. ಗೊತ್ತಿಲ್ಲ, ನಾನೀಗ ಸಂದರ್ಶನ ಮಾಡೋಕ್ಕೆ ಕೂತಿರ್ತಕ್ಕಂಥ ನನ್ನ ಗೆಸ್ಟ್ ಕೂಡ ಅವರು ಹೇಳಿದ್ರು, ಗೊತ್ತಿಲ್ಲ ಅವರು ಈ ಕತ್ಲಿಂದ ಹೊರಗಡೆ ಬರೋದಕ್ಕೆ ಏನೆಲ್ಲ ಹೇಳ್ಕೋತಾರೆ. ನಟನಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ಬರಹಗಾರರಾಗಿ, ಮ್ಯಾನ್ ಆಫ್ ಮಲ್ಟಿ ಟ್ಯಾಲೆಂಟ್, ಮಲ್ಟಿ ವಿಷನ್ಸ್ ಅಂದರೆ ತಪ್ಪಾಗಲ್ಲ. ಹೀ ಈಸ್ ನನ್ ಅದರ್ ದ್ಯಾನ್ ದುನಿಯಾ ವಿಜಯ್ ಕುಮಾರ್ ಅವರು. ವಿಜಯಣ್ಣ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು. ಎಲ್ಲ ವೀಕ್ಷಕರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಹೆಚ್ಚಿನ ಯಶಸ್ಸು, ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯ. ಆಫ್ಟರ್ ಕೋವಿಡ್ ಆದಮೇಲೆ ದುಡ್ಡಿಗಿನ್ನ ಹೆಚ್ಚಾಗಿ ಆರೋಗ್ಯ ಮುಖ್ಯ ಆಗಿದೆ ಎಲ್ಲರಿಗೂ. ಹಾಗಾಗಿ ಎಲ್ಲರೂ ಆರೋಗ್ಯವಾಗಿರಲಿ. ಮೊದಲಿಗೆ ನಿಮಗೊಂದು ಓಪನಿಂಗಲ್ಲಿ ಒಂದು ಕ್ವಶನ್ ಕೇಳಿಬಿಡಬೇಕು, ಯಾಕೆ ಕತ್ಲಿಂದ ಶುರು ಮಾಡೋಣ ಅಂತಂದ್ರಿ? ಇಲ್ಲ, ಈಗ ನೋಡಿ, ಹೊಸ ವರ್ಷ ಬಂತು. ಈ ಥರ ಎಷ್ಟೋ ಹೊಸ ವರ್ಷಗಳು ಬಂದ್ರೂ ನಾನು ಹೇಳೋವಂಥ ಕತೆ ಕತ್ಲಲ್ಲೇ ಇದೆ ಯಾವಾಗಲೂ. ಅದಕ್ಕೆ ಯಾವಾಗ ಬೆಳಕು ಬರುತ್ತೋ ಗೊತ್ತಿಲ್ಲ. ನನ್ನ ಆಸೆ ಒಂದೇ, ಭೀಮಾ ಸಿನಿಮಾದ ಎಲ್ಲ ಇಂಟರ್ವ್ಯೂಗಳನ್ನು ಈ ಕತ್ಲಲ್ಲೇ ಮಾತಾಡಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ಈ ಕತ್ಲನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಈಗ ಸೂರ್ಯ ಮುಳುಗಿದಾನೆ ಅಂದಮೇಲೆ ಮತ್ತೆ ಹುಟ್ಟಲೇಬೇಕು, ಬೆಳಕು ಹರಿಲೇಬೇಕು. ನಾವು ಕತ್ಲಲ್ಲಿ ಮಾತಾಡ್ತಿದ್ದೀವಿ ಅಂದಾಗ ಈ ವಿಷಯಗಳು ಬೆಳಕಿಗೆ ಬರಲೇಬೇಕು. ಸ್ವಲ್ಪ ತಡ ಆಗ್ಬೋದು, ಬಟ್ ಬಂದೇ ಬರುತ್ತೆ. ಒಬ್ಬರು ಹಿರಿಯರು ಕೇಳಿದ್ರು, ಏನು ನಿಮ್ಮ ಸಿನಿಮಾ ಸಮಾಜಮುಖಿ ಆಗಿರುತ್ತೆ ಅಂತ ಹೇಳ್ತೀರಾ, ಮತ್ತು ಬ್ಲಡ್ ಹಾಕ್ಕೊಂಡು ಪಬ್ಲಿಕಲ್ಲಿ ಓಡಾಡಿದ್ದೀರಾ? ಒಂದು ಕ್ಷಣ ನನಗೆ ಸಣ್ಣದಾಗಿ ಮೌನಕ್ಕೆ ಹೋಗಿ ನಾನು ಒಂದು ಮಾತಂದೆ, ಸರ್ ನೀವೇನು ಆ ಬ್ಲಡ್ಡೆಲ್ಲ ನೋಡಿದ್ದೀರಾ, ಅದೆಷ್ಟೋ ಜನ ಪೇರೆಂಟ್ಸ್ ನೋವು ಸರ್ ಅದು ಅಂತ. ಎಷ್ಟೋ ಪೇರೆಂಟ್ಸ್ಗಳ ನೋವು, ಎಷ್ಟೋ ಮಕ್ಕಳುಗಳ ನೋವು ನನ್ನ ಮೈ ಮೇಲೆ ಅದು ಬ್ಲಡ್ಡಾಗಿ ಆ ಸಿನಿಮಾಲಿ ಹರಿದಿದೆ. ಸೊ ಹಂಗಾಗಿ ನೋಡಿ, ಒಂದು ಸಮಾಜಮುಖಿ ವಿಷಯನ ಇಟ್ಕೊಂಡು ಪ್ರಯತ್ನ ಪಟ್ಟಿದ್ದೀನಿ. ತಾವೆಲ್ಲ ನೋಡಿ ಹರಿಸಿದ್ರೆ ಸಾಕು ನನಗೆ ಅಂತ.